ಗೋಕಾಕ್ ಪೊಲೀಸರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಈ ಖೋಟಾ ನೋಟು ಮತ್ತೆ ಮನಿ ಡಬ್ಲಿಂಗ್ ಮಾಡಿರ್ತಕ್ಕಂಥ ಒಂದು ಗ್ಯಾಂಗ್ ಅನ್ನ ಹಿಡಿದಿದ್ದಾರೆ. 29/6/2024 ಬೆಳಗಿನ ಜಾವ ಒಂದು ಸ್ವಿಫ್ಟ್ ಕಾರ್ನಲ್ಲಿ ಗೋಕಾಕ್ ನಾಕಾ ಕಡೆಯಿಂದ ಕಡಬಗಟ್ಟಿ ರಸ್ತೆಗೆ ಬೆಳಗಾವಿ ನಗರಕ್ಕೆ ಈ ಖೋಟಾ ನೋಟ್ಗಳನ್ನ ಒಂದು ಕಾರಲ್ಲಿ ತಗೊಂಡ್ ಬರ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಮೇರೆಗೆ ನಮ್ಮವರು ಒಂದು ವೈಟ್ ಕಲರ್ ಸ್ವಿಫ್ಟ್ ಕಾರನ್ನ ಇಂಟರ್ಸೆಪ್ಟ್ ಮಾಡ್ತಾರೆ. ಇಂಟರ್ಸೆಪ್ಟ್ ಮಾಡಿದಾಗ ಆ ಕಾರಲ್ಲಿ ನಮಗೆ ಈ 500 ಮುಖಬೆಲೆಯ ಸುಮಾರು 6,792 ನೋಟುಗಳು, ಸುಮಾರು 33.5 ಲಕ್ಷದಷ್ಟು ವ್ಯಾಲ್ಯೂ, ಅದ್ರ ಜೊತೆಗೆ 100 ರೂಪಾಯಿಯ 305 ಖೋಟಾ ನೋಟುಗಳು ಈ ರೀತಿ ಇರ್ತಕ್ಕಂಥವು ಸಿಗ್ತವೆ. ಆ ಇದ್ರ ಮೇಲೆಗೆ ವೆಹಿಕಲ್ ಇರ್ತಕ್ಕಂಥ 5 ಜನ ಆರೋಪಿತರನ್ನ ನಾವು ಸೆಕ್ಯೂರ್ ಮಾಡಿಕೊಂಡು ಆ ಸಂದರ್ಭದಲ್ಲಿ ನಾವು ಕೆಲವೊಂದು ವಿಕ್ಟಿಮ್ಗಳನ್ನ ವಿಚಾರಣೆ ಮಾಡಿದಾಗ ಯಾರು ಕೂಡ ನಮ್ಗೆ ಕಂಪ್ಲೇಂಟ್ ಬರ್ಲಿಕ್ಕೆ ಮುಂದೆ ಬರೋದಿಲ್ಲ. ಹಾಗಾಗಿ ನಮ್ಮ ಪೊಲೀಸರು ಒಂದು ಸ್ವಯಂ ಪ್ರೇರಿತ ಸುವಮೋಟೋ ಒಂದು ಕೇಸನ್ನ ಆವತ್ತಿನ ದಿವಸ ದಾಖಲು ಮಾಡ್ಕೋತಾರೆ. 120B 489 ABC ಮತ್ತೆ 420 IPC ಪ್ರಕರಣದ ಸೆಕ್ಷನ್ ಅಡಿಯಲ್ಲಿ ಒಂದು ಪ್ರಕರಣವನ್ನ ದಾಖಲೆ ಮಾಡಿಕೊಂಡು ಹೆಚ್ಚಿನ ವಿಚಾರಣೆಯನ್ನ ಕೈಗೊಳ್ತಾರೆ. ಈ ಆರೋಪಿಗಳನ್ನ ನಾವು ವಿಚಾರಣೆ ಮಾಡಿದಾಗ ಈ ಆರೋಪಿತರು ಈ ರೀತಿಯ ಖೋಟಾ ನೋಟನ್ನ ಪ್ರಿಂಟ್ ಮಾಡಿ ಮುಧೋಳು, ಯರಗಟ್ಟಿ, ಹಿಡಕಲ್ಲು, ಮಾಲಿಂಗ್ಪುರ, ಗೋಕಾಕ್, ಬೆಳಗಾವಿ, ಧಾರವಾಡ ಮುಂತಾದ ಕಡೆಗಳಲ್ಲಿ ಆ ವಿಕ್ಟಿಮ್ಗಳ ಕಡೆಯಿಂದ ನಿಜವಾದ ನೋಟುಗಳನ್ನ ತಗೊಳ್ಳೋದು. 1 ಲಕ್ಷಕ್ಕೆ 3 ಲಕ್ಷ ರೂಪಾಯಿ, 1 ಲಕ್ಷಕ್ಕೆ 4 ಲಕ್ಷ ರೂಪಾಯಿ, 1 ಲಕ್ಷಕ್ಕೆ 5 ಲಕ್ಷ ರೂಪಾಯಿ, ಡಿಪೆಂಡಿಂಗ್ ಅಪಾನ್ ದ ವಿಕ್ಟಿಮ್. ಒಂದೊಂದ್ ಕಡೆ 6 ಲಕ್ಷದವರೆಗೂ ಇವರು ತಮ್ಮಲ್ಲಿರ್ತಕ್ಕಂಥ ಖೋಟಾ ನೋಟುಗಳನ್ನ ಅವರಿಗೆ ಕೊಟ್ಟು ತಾವು ಒರಿಜಿನಲ್ ನೋಟನ್ನ ತೆಗೆದುಕೊಂಡು ಮೋಸ ಮಾಡಿರ್ತಕ್ಕಂಥದ್ದು. ಈ ಮೋಸದಲ್ಲಿ 2 ರೀತಿ ಮಾಡಿದ್ದಾರೆ. ನೀವು ನೋಡಬಹುದು, ಕೆಲವೊಂದು ನೋಟುಗಳ ಮೇಲೆ ಚಿಲ್ಡ್ರನ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಇದೆ. ಈ ಚಿಲ್ಡ್ರನ್ ಬ್ಯಾಂಕ್ ಆಫ್ ಇಂಡಿಯಾದ ಮೇಲೆ ನಿಜವಾದ 500 ನೋಟುಗಳನ್ನು ಕೂಡ ಇವರು ಮೇಲೆ ಇಟ್ಟಿರ್ತಾರೆ. ಪ್ರತಿಯೊಂದು ಬಂಡಲ್ಗೂ ಕೂಡ ಮೇಲೆ ಒಂದು 3-4, ಕೆಳಗಡೆ ಒಂದು 3-4 ಇಟ್ಟಿರ್ತಾರೆ. ಆಮೇಲೆ ಕೆಲವೊಂದು ನೋಟುಗಳು ಆಕ್ಚುಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಾನೆ ಇದೆ. ಸೊ ಈ ರೀತಿ 2 ರೀತಿಯಿಂದ ಇವರು ಮೋಸ ಮಾಡಿರ್ತಕ್ಕಂಥದ್ದು. ಸ್ವಲ್ಪ ಒಳ್ಳೆ ಕ್ವಾಲಿಟಿ ಪೇಪರ್ ಅನ್ನ ಯೂಸ್ ಮಾಡಿದ್ದಾರೆ. ಬಟ್ ಯಾವುದೇ ಕಾರಣಕ್ಕೂ ಇದು ನಮ್ಮ ಆಕ್ಚುಯಲ್ ನೋಟ್ ಪ್ರಿಂಟ್ ಮಾಡ್ಲಿಕ್ಕೆ ಬಳಸತಕ್ಕಂಥ ಪೇಪರ್ ಅಲ್ಲ. ಆ ನೋಟ ನಾವು ಮುಂಚೆ ಒಂದ್ಸತಿ ನಮ್ಮ ಮೈಸೂರು ಹತ್ರ ಇರ್ತಕ್ಕಂಥ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಿಂಟಿಂಗ್ ಪ್ರೆಸ್ಗೂ ಕೂಡ ನೋಡಿದ್ದೀವಿ. ಅಲ್ಲಿ ಅದರದ್ದು ವಿಶೇಷವಾದ ಬಟ್ಟೆ ಅದು ಆಕ್ಚುಲಿ ಪ್ರಿಂಟ್ ಮಾಡೋದು, ಫೈಬರ್ ಕಮ್ ಪೇಪರ್ ಟೈಪ್ ಇರತಕ್ಕಂಥ ಬಟ್ಟೆ. ಇದು ಇದಕ್ಕೆ ಹೋಲಿಸಿದ್ರೆ ಆ ಕ್ವಾಲಿಟಿದಲ್ಲ. ಆದ್ರೆ ಈ 100 ರೂಪಾಯಿ ನೋಟನ್ನ ನೋಡಿದ್ರೆ ಸ್ವಲ್ಪ ಹತ್ರ ಅನ್ನೋ ಹಾಗೆ ಇದೆ. ಇವ್ರೇನ್ ಮಾಡಿದ್ದಾರೆ, ಇವ್ರ ಹತ್ರ ಒಂದು ಒಳ್ಳೆ ಕ್ವಾಲಿಟಿ ಪ್ರಿಂಟಿಂಗ್ ಮಷೀನು ಜೊತೆಗೆ ಒಂದು ಬೈಂಡಿಂಗ್ ಮಷೀನ್. ಅದು ಹೇಗೆ ಅಂತಂದ್ರೆ 2 ನಿಯರೆಸ್ಟ್ ಇರ್ತಕ್ಕಂಥ ಪೇಪರ್ ಅನ್ನ ತೆಗೆದುಕೊಂಡು ನಿಯರೆಸ್ಟ್ ಕ್ವಾಲಿಟಿ ಇರ್ತಕ್ಕಂಥದ್ದನ್ನ ಅದನ್ನ ಒಂದ್ರ ಮೇಲೆ ಒಂದು ಬೈಂಡ್ ಮಾಡ್ತಾರೆ. ಒಂದು ತುಂಬಾ ಸ್ಪೆಷಲ್ ಬಾಂಡಿಂಗ್ ಏಜೆಂಟ್ ಅನ್ನ ಉಪಯೋಗಿಸಿ ಆ ಬೈಂಡಿಂಗ್ ಮಷೀನ್ ಅನ್ನ ಉಪಯೋಗ ಮಾಡಿ ಒಂದ್ರ ಮೇಲೆ ಒಂದು ಮಾಡಿ 2 ಸೈಡ್ ಪ್ರಿಂಟ್ ಮಾಡತಕ್ಕಂಥದ್ದು. ಸೊ ಆಮೇಲೆ ಇವರು ಹೆಂಗೆ ಪರಿಸ್ಥಿತಿ ಕ್ರಿಯೇಟ್ ಮಾಡ್ತಾರೆ ಅಂತಂದ್ರೆ, ಆಬ್ವಿಯಸ್ಲಿ ಈ ತಗೊಳ್ತಕ್ಕಂಥ ವ್ಯಕ್ತಿ ಕೂಡ ಒಂದು ಭಯದಲ್ಲೇ ಇರ್ತಾನೆ. ಯಾಕಂದ್ರೆ ಖೋಟಾ ನೋಟನ್ನ ನಾನು ತಗೊಳ್ತಾ ಇದ್ದೀನಿ, ಅದನ್ನ ಚಲಾವಣೆ ಮಾಡೋದು ಹೇಗೆ ಅಂತ ಹೇಳಿ ಯಾರು ಇಲ್ಲದೆ ಇರೋ ಕಡೆ ಇವ್ರನ್ನ ಕರ್ಕೊಂಡ್ ಬರೋದು. ಆಮೇಲೆ ಕತ್ಲಲ್ಲಿ ಈ ಮೇಲ್ಗಡೆ ಇರ್ತಕ್ಕಂಥ ನೋಟನ್ನ ತೋರಿಸೋದು, ನಿಜವಾದ ನೋಟನ್ನ ತೋರಿಸ್ಬಿಟ್ಟು ಅವ್ರ ಹತ್ರ 5-6 ಲಕ್ಷ ನಿಜವಾದ ನೋಟನ್ನ ತಗೊಂಡು ಇದನ್ನ ಅವರಿಗೆ ಖೋಟಾ ನೋಟು ಅಂತ ಹೇಳಿ ಇದು ಮಾಡೋದು. ಸೊ ಈ ರೀತಿಯಾಗಿ ಆಮೇಲೆ ಕೊನೆಗೆ ಇನ್ನೇನು ವ್ಯವಹಾರ ಆಗುವಂತ ಪೊಲೀಸರು ಬರ್ತಾ ಇದ್ರೆ, ನೀವು ಬೇಗ ಹೋಗಿ, ನೀವು ಇಲ್ಲಿ ನೆಕ್ಸ್ಟ್ ನಿಮ್ ಊರಿಗೆ ಹೋಗೋವರೆಗೂ ಇದನ್ನ ಓಪನ್ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಅವರಿಗೆ ಒಂದು ಭಯ ಹುಟ್ಟಿಸ್ಬಿಟ್ಟು ಆಮೇಲೆ ಅವರು ಯಾವಾಗ ಮನೆಗೆ ಹೋಗಿ ಕೆಳಗಡೆ ಪೂರ್ತಿ ತೆಗೆದು ನೋಡ್ತಾರೋ ಅವಾಗ ತಾವು ಮೋಸ ಹೋಗಿತ್ತು ಅಂತ ಅರಿವಾಗೋದು. ಆಮೇಲೆ
ಕಂಪ್ಲೇಂಟ್ ಕೂಡ ಕೊಡಲ್ಲ ಅವರು, ಯಾಕಂದ್ರೆ ಅವರಿಗೆ ತಮ್ಮ ಮೇಲೆ ಕೂಡ ಪೊಲೀಸರು ಏನಾದ್ರು ಕ್ರಮ ತಗೊಳ್ತಾರೆ ಅನ್ನುವಂತ ಒಂದು ಭಯ ಇರುತ್ತೆ. ಆದಾಗ್ಯೂ ಕೂಡ ಯಾರ್ಯಾರು ಈ ರೀತಿ ಮೋಸಕ್ಕೆ ಒಳಗಾಗಿದ್ದಾರೆ ಅವ್ರನ್ನ ನಾವು ಮತ್ತಷ್ಟು ಬಂದು ಕಂಪ್ಲೇಂಟ್ ಕೊಡ್ಲಿಕ್ಕೆ ನಾವು ಪ್ರೇರೇಪಣೆ ಕೊಡ್ತೀವಿ. ಮತ್ತೆ ಈ ರೀತಿ ಮೋಸ ಹೋಗದೇ ಇರೋ ಹಾಗೆ ಕೂಡ ಒಂದು ಎಚ್ಚರಿಕೆ ಇರ್ಲಿ ಅಂತ ಹೇಳಿ. ಈಗ ಇಲ್ಲಿವರೆಗೂ ಈ ಆರೋಪಿಗಳಿಂದ ನಾವು ಈ ಕೋಟಾ ನೋಟ್ ಪಿನ್ ತೆಗೆಯಲು ಉಪಯೋಗಿಸತಕ್ಕಂಥ ಕಂಪ್ಯೂಟರು, ಪ್ರಿಂಟರು, ಸ್ಕ್ರೀನಿಂಗ್ ಬೋರ್ಡು, ಸ್ಕ್ರೀನ್ ಪ್ರಿಂಟಿಂಗ್ ಬೋರ್ಡು, ಡಿಫ್ರೆಂಟ್ ಕಲರ್ ಹೈ ಕ್ವಾಲಿಟಿ ಕಲರ್ ಪ್ರಿಂಟಿಂಗ್ ಬಳಸಿರ್ತಕ್ಕಂಥ ಪೇಂಟ್ಗಳು, ಈ ಇದ್ರ ಮೇಲೆ ನಮ್ದು RBI ಒಂದು ಬ್ಯಾಂಡ್ ಬರುತ್ತೆ. ಸೊ ಅದ್ರ ಬದಲಿಗೆ ಇವರು ಶೈನಿಂಗ್ ಸ್ಟಿಕ್ಕರ್ಸ್ ಅನ್ನ ಯೂಸ್ ಮಾಡಿದ್ದಾರೆ. ಆ ಸ್ಟಿಕ್ಕರ್ ಪ್ಯಾಕೆಟ್ಗಳು, ಆಮೇಲೆ ಈ ಪ್ರಿಂಟಿಂಗ್ ಆದ್ಮೇಲೆ ಅದನ್ನ ಒಂದು ರೀತಿಯಿಂದ ಅದನ್ನ ನಿಯರೆಸ್ಟ್ ಕ್ವಾಲಿಟಿಗೆ ಬರ್ಲಿಕ್ಕೆ ಡಿಕೋಟಿಂಗ್ ಪೌಡರ್ ಅಂತ ಯೂಸ್ ಮಾಡ್ತಾರೆ. ಆ ಪೌಡರು, ಪ್ರಿಂಟಿಂಗ್ ಪೇಪರ್ಸ್, ಒಂದು 6 ಮೊಬೈಲು, ಒಂದು ಬಿಳಿ ಬಣ್ಣದ ಸ್ವಿಫ್ಟ್ ಕಾರು, ಹೀಗೆ ಎಲ್ಲಾ ಪ್ರಕರಣಗಳನ್ನ ನಾವು ವಶಪಡಿಸ್ಕೊಂಡಿದ್ದೀವಿ. ಇಲ್ಲಿವರೆಗೂ 6 ಆರೋಪಿಗಳಿದ್ದಾರೆ ಅಂತ ಕಂಡು ಬಂದಿದೆ. 5 ಆರೋಪಿಗಳನ್ನ ನಾವು ಬಂಧಿಸಿದ್ದೀವಿ. ಇನ್ನೂ ಹೆಚ್ಚಿನ ವಿಚಾರಣೆ ನಡೆಸ್ತಾ ಇದ್ದೀವಿ. ಮತ್ತೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆಯವರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿರೋರನ್ನ ನಾವು ಅರೆಸ್ಟ್ ಮಾಡ್ತೀವಿ. ಇದರಲ್ಲಿ ಆರೋಪಿಗಳಾದಂತ ಅನ್ವರ್ ಮೊಹಮ್ಮದ್ ಸಲೀಂ ಯಾದವಾಡ್, ಸುಮಾರು 26 ವರ್ಷ, ಅರ್ಬಾವಿ ಅವನು. ಸದ್ದಾಂ ಮೂಸಾ ಯಡಹಳ್ಳಿ 27 ವರ್ಷ, ಮಹಾಲಿಂಗ್ಪುರದವನು. ರವಿ ಚೆನ್ನಪ್ಪ ಹ್ಯಾಗಾಡಿ, ಇವನು ಕೂಡ ಮಹಾಲಿಂಗ್ಪುರ. ದುಡ್ಡಪ್ಪ ವನಶಣಿವಿ ಅಂತ ಹೇಳಿ ಮಹಾಲಿಂಗ್ಪುರ. ವಿಠಲ್ ಹಣಬಂತ್ ಹೊಸಕೋಟೆ ಅಂತ ಹೇಳಿ ಮಹಾಲಿಂಗ್ಪುರ ಬುದ್ಧಿ ಅವನು. ಇನ್ನೊಬ್ನೇ ಇದ್ದಾನೆ, ಅವನು ನಾವು ಇನ್ನೂ ಸೆಕ್ಯೂರ್ ಮಾಡ್ಕೊಂಡಿಲ್ಲ. ಸೆಕ್ಯೂರ್ ಆದ್ನ. ಸೊ ಅವನ ಹೆಸರು ಮಲ್ಲಪ್ಪ ಕುಂಬಾಳಿ ಅಂತ ಹೇಳಿ, ಅವನು ಕೂಡ ಮಹಾಲಿಂಗ್ಪುರದ. ಒಟ್ಟು 6 ಜನರನ್ನು ನಾವು ಸದ್ಯಕ್ಕೆ ಬಂಧಿಸಿದೀವಿ. ಇದರಲ್ಲಿ 5 ಜನರನ್ನ ಆಲ್ರೆಡಿ ವಿಚಾರಣೆಗೆ ಒಳಪಡಿಸಿ ಕಾನೂನು ಕ್ರಮಕ್ಕೆ ಮುಂದೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೀವಿ. ಇನ್ನೊಬ್ಬ ವ್ಯಕ್ತಿಯನ್ನ ಇವತ್ತು ನಾವು ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ, ಮಲ್ಲಪ್ಪ ಕುಂಬಾಳಿ ಅಂತನ್ನ.